ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗೋಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೇನೆ ಅಂದರೆ, ಯಾರು 2024-25 ಸಾಲಿನಲ್ಲಿ ಎಸ್ ಎಸ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಲ್ಲಿಸಿದ್ದರ ಅಂಥ ವಿದ್ಯಾರ್ಥಿಗಳ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಸ್ ಎಸ್ ಸ್ಕಾಲರ್ಶಿಪ್ ಅಮೌಂಟನ್ನು ಬಿಡುಗಡೆ ಮಾಡಿದ್ದು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಈಗಾಗಲೇ ಬಂದಿದೆ. ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಅದರ ಸ್ಟೇಟಸನ್ನು ಹೇಗೆ ಚೆಕ್ ಮಾಡಬೇಕು ಮತ್ತು ಯಾವ ರೀತಿ ಚೆಕ್ ಮಾಡಬೇಕು ಅಂತ ತಿಳಿಸಿಕೊಡ್ತೀನಿ. ಮತ್ತು ಹಾಸ್ಟೆಲ್ ಆದವ್ರಿಗೆ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಥವಾ ಇಲ್ಲ, ಹಾಸ್ಟೆಲ್ ಆಗದೇ ಇದ್ದವರು ಕೂಡ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಗಂಟೆ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು 2024-25 ಸಾಲಿನ ಮೆಟ್ರಿಕ್ನಂಥ ವಿದ್ಯಾರ್ಥಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತದ. ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈ ಮೊದಲನೇದಾಗಿ ವಿದ್ಯಾರ್ಥಿಗಳ ಲಾಗಿನ್ ಅಂತ ಇದೆಯಲ್ಲ, ನಿಮ್ಮ SSB ID ಹಾಕಿ. ಅದಾದ ನಂತರ ಇಲ್ಲಿ ಪಾಸ್ವರ್ಡ್ ಅಂತ ಇದೆಯಲ್ಲ, SS ಸ್ಕಾಲರ್ಶಿಪ್ ಅರ್ಜಿ ಹಾಕುವಾಗ ಯಾವುದು ಪಾಸ್ವರ್ಡ್ ಇದೆ ಅದು ಪಾಸ್ವರ್ಡ್ ಹಾಕಿ. ಒಂದು ವೇಳೆ ಪಾಸ್ವರ್ಡ್ ಮರ್ತಿದ್ದೀರ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ಪಾಸ್ವರ್ಡ್ ಇಟ್ಕೊಂಡು ನೀವು ಲಾಗಿನ್ ಆಗ್ಬೋದು. ಅದಾದ ನಂತರ ಇಲ್ಲಿ ಎಂಟ್ರಿ ಕ್ಯಾಪ್ಚರ್ ಕೋಡ್ ಅಂತ ಅಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸ್ಟೂಡೆಂಟ್ ಲಾಗಿನ್ ಅಂತ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಸ್ಕಾಲರ್ಶಿಪ್ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಅದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಅಂತ ಅದಲ್ಲ ಅಲ್ಲಿ 2024-25 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ವ್ಯೂ ಅಂತ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎರೋ ಮಾರ್ಕ್ ತೋರಿಸೋದಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ PDF ಅಂತ ಅದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು PDF ಡೌನ್ಲೋಡ್ ಮಾಡ್ಕೊಳ್ಳಿ. PDF ಡೌನ್ಲೋಡ್ ಆದ ನಂತರ ನೀವು ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಿ ಅಂತ ಎಲ್ಲ ನಿಮ್ಮ ಡಾಟಾವನ್ನು ಇಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ಯಾವ ಡಿಪಾರ್ಟ್ಮೆಂಟ್ ಎಲಿಜಿಬಲ್ ಅಂತಾರೆ ಆ ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಇದ್ದರೆ ನಿಮ್ಮ ಅಲ್ಪಸಂಖ್ಯಾತರಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ತೋರಿಸುತ್ತೆ. OBC ಆಗಿದ್ದರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ನೀವು SC ಆಗಿದ್ದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತೋರಿಸುತ್ತೆ. ಅದು ಸ್ಕೂಲ್ ಮಾಡಿ ಕೆಳಗೆ ಬನ್ನಿ. ಇಲ್ಲಿ ನಿಮ್ಮ ಆಧಾರ್ ಶೀಟಿಂಗ್ ಸ್ಟೇಟಸ್ ತೋರಿಸುತ್ತೆ. ಅಂದರೆ ನೀವು ಆಧಾರ್ ಕಾರ್ಡ್ ನಂಬರ್ ಯಾವ ಬ್ಯಾಂಕ್ ಲಿಂಕ್ ಆಗಿದೆ ಆ ಬ್ಯಾಂಕ್ ಖಾತೆಗೆ ಇಲ್ಲಿ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಸ್ಟೇಟಸ್ ಆಫೀಸರಿಂದ ವೆರಿಫೈ ಆಗಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡೋಣ. ಇಲ್ಲಿ ನೀವು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಇದೆಯಲ್ಲ ಅದು ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆ. ಅಂದರೆ ಸ್ಕಾಲರ್ಶಿಪ್ ವೆರಿಫಿಕೇಷನ್ ಆಫೀಸರಿಂದ ವೆರಿಫೈ ಆಗಿದೆ. ನೀವು ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ಲ ಅಂದರೆ ಅದು ಕೂಡ ಎಸ್ ಇದೆ. ನೋ ಅಂತ ಇದೆ, ಸ್ಕಾಲರ್ಶಿಪ್ ಬರಲ್ಲ, ಎಸ್ ಅಂತ ಇರಬೇಕು. ಅದರ ನಂತರ ಶುಲ್ಕ ಮರುಪಾವತಿ ಅಂತ 4,000 ರೂಪಾಯಿ ಹಾಕ್ತಾರೆ. ಹಾಸ್ಟೆಲ್ ಆಗಲಿಲ್ಲ ಅಂದರೆ ವಿದ್ಯಾರ್ಥಿ ಸ್ಕಾಲರ್ಶಿಪ್ 15,000 ರೂಪಾಯಿ ಅಂತ ಹಾಕ್ತಾರೆ. ಈ ವಿದ್ಯಾರ್ಥಿ ಕೂಡ ಹಾಸ್ಟೆಲ್ ಆಗಿಲ್ಲ ಅಂದರೆ ಅಪ್ರೂವ್ಡ್ ಕೂಡ ಎಸ್ ಆಗಿದೆ. ಸ್ಕಾಲರ್ಶಿಪ್ ಪೋಸ್ಟ್ DBT ಅಂತ ಅದಲ್ಲ ಅದು ಕೂಡ ಎಸ್ ಆಗಿದೆ. ಇನ್ನೂ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ. ಪೋಸ್ಟ್ DBT ಅಂತ ನೋಡ್ತಿರಲ್ಲ ಇಲ್ಲಿ ಅವಿಟೆಡ್ ಅಂದರೆ ಪೆಂಡಿಂಗ್ ಅಂತ ಇದೆ ಅಂತ. ಈ ರೀತಿಯಾಗಿ ಸ್ಟೇಟಸ್ ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡ್ಬೋದು. ಇದೊಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.